ರಾಜಧಾನಿ ಬೆಂಗಳೂರಿನಲ್ಲಿ ಹೆಣ್ಮಕ್ಳು ಎಷ್ಟು ಸೇಫ್ ಆಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಕೆಲವೊಮ್ಮೆ. ಉದ್ಯಾನನಗರಿ ಬೆಂಗಳೂರಿನಲ್ಲಿ ಒಂದು ಅಮಾನವೀಯ ಕೃತ್ಯ ಕೂಡ ನಡೆದಿರುವಂತದ್ದು. ಬೆಂಗಳೂರಿನಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಅನ್ನೋದೇ ಇಲ್ವಾ? ಹೀಗಾದ್ರೆ ಹೇಗೆ ಸ್ವಾಮಿ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಕೇಳ್ತಿದ್ದಾರೆ ಎಲ್ಲರೂ ಕೂಡ. ಅಮಾನವೀಯ ಕೃತ್ಯ ನಡೆದಿದೆ ಬೆಂಗಳೂರಿನಲ್ಲಿ. ರಾಜಧಾನಿ ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಆಗಿದ್ದಾರೆ? ಸೇಫ್ ಇದೆಯಾ? ಹೋಗ್ಲಿ, ಬೆಂಗಳೂರಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ವಾ? ಹೀಗಾದ್ರೆ ಹೇಗೆ? ರಾಜ್ಯದ ರಾಜಧಾನಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂಟಿಯಾಗಿ ಓಡಾಟ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಊರ್ ಬಿಟ್ಟು ಊರಿಗೆ ಬಂದು ಕೆಲಸವನ್ನ ಏನೋ ಮಾಡ್ತಾ ಇದ್ರು. ಆ ಮಗುವಿಗೆ ಇದೆಂಥ ಕ್ರೂರ ನಡೆ. ಪಾರ್ಟಿ ನೆಪದಲ್ಲಿ ವಿದ್ಯಾರ್ಥಿನಿ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾನೆ ಈ ಕಾಮುಕ. ಜೀವನಕ್ಕಾಗಿ ಪಾರ್ಟ್ ಟೈಮ್ ಕೆಲಸವನ್ನ ಮಾಡ್ತಿದ್ರು ಯುವತಿ. ಆ ಯುವತಿ ಮೇಲೆ ಕೃತ್ಯವನ್ನ ಮಾಡಿರುವಂತದ್ದು. ಮಾರಾಟದ ಸಬೂಬು ಪಾರ್ಟಿ ನೆಪದಲ್ಲಿ ಯುವತಿ ಮೇಲೆ ದೌರ್ಜನ್ಯವನ್ನ ಮಾಡಲಾಗಿದೆ ಬೆಂಗಳೂರಿನಲ್ಲಿ. ಹಾಗಾದ್ರೆ ಹೆಣ್ಮಕ್ಳಿಗೆ ಸೇಫೇ ಇಲ್ವಾ? ನೋಡಿ, ಊರ್ ಬಿಟ್ಟು ಬೇರೆ ಊರಿಗೆ ಬಂದು ಬೆಂಗಳೂರಂತ ಪ್ರದೇಶದಲ್ಲಿ ಏನೋ ಕೆಲಸ ಸಿಗುತ್ತೆ, ಏನೋ ಮಾಡ್ಕೊಂಡು ಹೋಗೋಣ ಅಂತ ಬಂದಿರ್ತಾರೆ. ಒಬ್ಬಂಟಿಯಾಗಿ ಎಲ್ಲಾದ್ರೂ ಓಡಾಡೋದಕ್ಕೆ ಹೋದ್ರೆ ಅದರಿಂದ ಹೆಣ್ಮಕ್ಳಿಗೆ ಎಷ್ಟು ತೊಂದರೆಗಳಾಗುತ್ತೆ, ಏನೇನೆಲ್ಲ ಆಗಬಹುದು ಊಹೆ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಒಮ್ಮೊಮ್ಮೆ ಹೆಣ್ಮಕ್ಳಿಗೆ ಸೇಫೇ ಇಲ್ವಾ ಹಾಗಾದ್ರೆ ಬೆಂಗಳೂರು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಯಾವಾಗ್ಲೂ ಕೂಡ ಒಂಟಿಯಾಗಿ ಓಡಾಡೋದೇ ಕಷ್ಟ ಆಗ್ತಾ ಇದೆ. ಊರ್ ಬಿಟ್ಟು ಊರಿಗೆ ಬಂದಂತಹ ಸಂದರ್ಭದಲ್ಲಿ ಆ ಮಗುವಿಗೆ ಇದೆಂಥ ಕ್ರೂರ ನಡೆ ನಡೆದಿರುವಂಥದ್ದು. ಪಾರ್ಟಿ ನೆಪದಲ್ಲಿ ಆ ವಿದ್ಯಾರ್ಥಿನಿ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾನೆ ಕಾಮುಕ. ಜೀವನಕ್ಕಾಗಿ ಏನೋ ಒಂದು ಪಾರ್ಟ್ ಟೈಮ್ ಕೆಲಸವನ್ನ ಮಾಡ್ತಾ ಇದ್ರು ಆ ಯುವತಿ. ಜೀವನ ನಡಿಬೇಕಲ್ವಾ, ನಡೆಸಬೇಕಲ್ವಾ, ಹಾಗಾಗಿ ಕೆಲಸವನ್ನ ಮಾಡ್ತಿದ್ದಂಥದ್ದು ಪಾರ್ಟ್ ಟೈಮ್. ಆದ್ರೆ ಮಾರಾಟದ ಸಬೂಬು ಪಾರ್ಟಿ ನೆಪದಲ್ಲಿ ಯುವತಿ ಮೇಲೆ ದೌರ್ಜನ್ಯ ಆಗಿರುವಂಥದ್ದು. ಬೆಂಗಳೂರಿನ ಗ್ಯಾಂಗ್ ರೇಪ್ ನೆರಳಿಗೆ ಯುವತಿಯ ಕಣ್ಣೀರಿನ ಕತೆ ಸಿಕ್ಕಿರುವಂಥದ್ದು. ಮೇ 11 ಮಧ್ಯರಾತ್ರಿ 12ರ ಬಳಿಕ ಮಡಿವಾಳದಲ್ಲಿ ಬೆಚ್ಚಿ ಬೀಳಿಸುವಂತಹ ಕೃತ್ಯ ನಡೆದಿದೆ. 4ರ ಪಾರ್ಟಿ ಕೊನೆಯಲ್ಲಿ ಯುವತಿ ಮೇಲೆ ಹೈನಾಸಿಯಿಂದ ವಿಕೃತಿ ಆಗಿರುವಂಥದ್ದು. ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಂತಹ ಕಾಲೇಜು ಯುವತಿ ಮೇಲೆ ಅತ್ಯಾಚಾರ ಆಗಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ನ್ಯಾಯ ಕೇಳೋದಕ್ಕೆ ಹೋದಂತಹ ಸಂತ್ರಸ್ತೆಗೆ ಪೊಲೀಸರಿಂದಲೇ ಅವಮಾನ ಆಯ್ತಾ? ಹಾಗಾದ್ರೆ ಮಡಿವಾಳ ಖಾಕಿ ಪಡೆಯ ವಿರುದ್ಧವೇ ಗಂಭೀರವಾದಂತ ಆರೋಪ ಕೂಡ ಕೇಳಿಬರ್ತಾ ಇದೆ. ಹಿರಿಯ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ಇದೀಗ ಆ ಬಳಿಕ ಅಲ್ಲಿನ ಪೊಲೀಸ್ ಪಡೆ ಎಚ್ಚೆತ್ತುಕೊಂಡಿರುವಂಥದ್ದು. ಆದ್ರೆ ಈ ಕಾಮುಕ ಹೈನಾಸ್ ಇದೀಗ ತಲೆಮರೆಸಿಕೊಂಡಿದ್ದಾನೆ. ಆತನಿಗಾಗಿ ತೀವ್ರವಾದಂತಹ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. Around after 12 o'clock, which means May 12th. So after 12:30 to 1 o'clock a.m. May 12th, party was going on, and we already drank 2-3 packs. And after that, my friend Ambrose and my shop owner went to buy us food. So that time, Hainu and me was alone in that room. While they going, after they went to bring us food. Hainu tried to molest me, tried to rape me, molested me. He literally tried to rape me. I can say that he forced me to do sexual activity, but I was against him. I didn't allow him to touch my body. He forcefully did a sexual activity. He tried to rape me. He literally pulled out all my dresses. I was naked when my friend came. That happened was going on. That incident was going on while my friend Amal and Ambrose was. ಎಸ್, ನೋಡಿ, ಆ ಸಂತ್ರಸ್ತೆ ಬಾಲಕಿ, ಆ ವಿದ್ಯಾರ್ಥಿನಿ ಹೇಳ್ತಾ ಇರುವಂಥದ್ದು, ಹೋಗ್ತಾ ಇದೆ, ರೇಪ್ ಮಾಡೋದಕ್ಕೆ ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ, ಆದ್ರೆ ನಾನು ಅದಕ್ಕೆ ಅಲೋ ಮಾಡಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಆ ಬೈಟ್ನಲ್ಲಿ ನಾವು ಕೇಳಿಸ್ಕೊಂಡಿದ್ದಂಥದ್ದು. ಇತ್ತೀಚೆಗೆ ಈ ರೀತಿಯಾದಂತಹ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹೆಣ್ಮಕ್ಳಿಗೆ ಸೇಫ್ ಅನ್ನೋದಿಲ್ವಾ? ಆಕೆ ಓದ್ತಾ ಇದ್ರು, ಓದ್ಕೊಂಡು ಏನೋ ಒಂದು ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡ್ತಾ ಇದ್ದಂಥದ್ದು. ಯಾಕಂತಂದ್ರೆ ಜೀವನವನ್ನ ಸಾಗಿಸ್ಬೇಕು, ಎಲ್ರಿಗೂ ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ, ಜೀವನ ಅನ್ನೋದು ಕಷ್ಟ ಇರುತ್ತೆ. ಈ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ. ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟರು ಕೂಡ ಅವ್ರು ಕೇಳಿರ್ಲಿಲ್ಲ. ಆಮೇಲೆ ಹೈಯರ್ ಅಥಾರಿಟಿಗೆ ಹೋಗ್ತೀವಿ ಅಂದಂತ ಸಂದರ್ಭದಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಂಥದ್ದು.